ಒಂದು ಹಾಡನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಓದಿ ಹೇಳು ದೋಸ್ತ ಒಮ್ಮೆ ಕ್ರಾಂತಿಯ ವಿಚಾರ, ಓದಿ ಹೇಳು ದೋಸ್ತ ಒಮ್ಮೆ ಕ್ರಾಂತಿಯ ವಿಚಾರ. ರಾಣಿ ಚೆನ್ನಮ್ಮನವರ ಬಂಟ ಇವರು ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮನವರ ಬಂಟ ಇವರು ಸಂಗೊಳ್ಳಿ ರಾಯಣ್ಣ. ದೋಸ್ತ ದೇಶಕ ಗಣರಾಜ ರಾಯಣಗ ಬಿಗಿದರ ಗಲ್ಲಿಗಿ, ದೋಸ್ತ ದೇಶಕ ಗಣರಾಜ ರಾಯಣಗ ಬಿಗಿದರ ಗಲ್ಲಿಗಿ. ತಿಳಿದು ನೋಡೋ ತಿಳಿದು ನೋಡೋ ದೋಸ್ತ ಒಮ್ಮೆ ಕ್ರಾಂತಿಯ ವಿಚಾರ. ಒಡನಾಟ ಮಾವ ಇವರು ಗೋಣ ಮುಡಿದಾರೋ, ದೋಸ್ತ ಸ್ವಾತಂತ್ರ್ಯದ ವೀರ ಇವರು ತಮ್ಮ ಪ್ರಾಣವೇ ಸಲ್ಲಿಸಾರ. ದೋಸ್ತ ಸ್ವಾತಂತ್ರ್ಯದ ವೀರ ಇವರು ತಮ್ಮ ಪ್ರಾಣವೇ ಸಲ್ಲಿಸಾರ. ಓದಿ ಹೇಳು ದೋಸ್ತ ಒಮ್ಮೆ ಕ್ರಾಂತಿಯ ವಿಚಾರ. ಜಳಕವ ಮಾಡುವ ಸಂದರ್ಭದಲ್ಲಿ ಜಳಕವ ಮಾಡುವ ಸಂದರ್ಭದಲ್ಲಿ ಬಂಧಿಸಿ ಬಿಟ್ಟರ ರಾಯಣಗ, ನನ್ನವರು ತನ್ನವರು ಎನ್ನದೆ ಇಲ್ಲಿ ಸೇಡಿನ ಸೇಡಿನ ವಿಷಕಾರ್ಯಾರ. ಓದಿ ಹೇಳು ದೋಸ್ತ ಒಮ್ಮೆ ಕ್ರಾಂತಿಯ ವಿಚಾರ. ಯಾವ ಋಣದ ನಷ್ಟವೇನೋ ಕತ್ತಲಾಯಿತು ಕರುನಾಡು ಇಂದು, ಯಾವ ಋಣದ ನಷ್ಟವೇನೋ ಕತ್ತಲಾಯಿತು ಕರುನಾಡು ಇಂದು. ಅಂದಿನಿಂದ ಇಲ್ಲಿಯವರೆಗೂ ಮಿಡಿತ ಬಡಿತ ಕವೀರ ರಾಯಣ್ಣ, ಹೃದಯ ಮಿಡಿತವೇ ವೀರ ರಾಯಣ್ಣ. ಓದಿ ಹೇಳು ದೋಸ್ತ ಒಮ್ಮೆ ಕ್ರಾಂತಿಯ ವಿಚಾರ. ರಾಣಿ ಚೆನ್ನಮ್ಮ ಬಂಟ ಇವರು ಸಂಗೊಳ್ಳಿ ರಾಯಣ್ಣ, ದೋಸ್ತ ದೇಶಕ ಗಣರಾಜ ರಾಯಣಗ ಬಿಗಿದರ ಗಲ್ಲಿಗಿ. ದೋಸ್ತ ದೇಶಕ ಗಣರಾಜ ದೇಶ ರಾಯಣಗ ಬಿಗಿದರ ಗಲ್ಲಿಗಿ. ಧನ್ಯವಾದಗಳು ಹೇಳುತ್ತಾ, ಲೋಕದ ಅಂಕು ಡೊಂಕುಗಳು ನೀವು ಹೇಗೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನೆಯನ್ನು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವನ್ನು ಸಂತೈಸಿಕೊಳ್ಳಿ. ನೆರೆಮನೆಗೆ ದುಃಖಕ್ಕೆ ಅಳುವವರನ್ನು ನಾ ಮೆಚ್ಚನ ಕೂಡಲ ಸಂಗಮ ದೇವ ಎಂಬಂತೆ ತಾವೆಲ್ಲರೂ ಸತ್ಯ ಹರಿಶ್ಚಂದ್ರವರ ಕತೆ ಕೇಳಿರ್ಬೋದು. ಇಡೀ ರಾಜ್ಯವನ್ನೇ ಆಳಿದಂಥ ಸತ್ಯ ಹರಿಶ್ಚಂದ್ರ ಅವರಿಗೆ ಸಾಕ್ಷಾತ್ ವಿಶ್ವಮಿತ್ರನೇ ಬಂದು ಎಷ್ಟೋ ಸವಾಲುಗಳನ್ನು ಹಾಕಿದ. ಇಡೀ ಎಲ್ಲ ಸವಾಲುಗಳನ್ನು ದಾಟುತ್ತಾ ದಾಟುತ್ತಾ ಕೊನೆಗೆ ಹೆಂಡರು ಮಕ್ಕಳನ್ನೇ ಮಾರಿ ಸುಡುಗಾಡ ಕಾಯಲು ಸಿದ್ಧನಾಗ್ತಾನೆ. ಮುಂಬರುವ ದಿನಮಾನಗಳಲ್ಲಿ ಮಡದಿಯ ಶಿರವನ್ನೇ ಹಾರಿಸಲು ಮುಂದಾದಾಗ ಸಾಕ್ಷಾತ್ ಸತ್ಯ ಶಿವಶರಣರೇ ಭೂಲೋಕಕ್ಕೆ ಇಳಿದು ಆತನ ಭಕ್ತಿಯನ್ನು ಮೆಚ್ಚಿ ಮುಕ್ತಿ ಕರುಣಿಸಿದಂತಾಯಿತು. ಹಾಗೆಯೇ ಇಡೀ ತನ್ನ ಜೀವನವನ್ನೇ ಸತ್ಯಕ್ಕೆ ಬೋಧಿಸಿದಂಥ ಸತ್ಯ ಹರಿಶ್ಚಂದ್ರ ಅವರು, ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಇವತ್ತು ಒಂದು ಹೆಸರು ನಮ್ಮ ನಿಮ್ಮ ಮನೆಯ ಮಕ್ಕಳಿಗೆ ಇಡುವುದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಆದರ್ಶ ಕೂಡ ನಾವು ನೀವು ಅಳವಡಿಸಿಕೊಳ್ಳಬೇಕಾಗಿದೆ. ಯಾಕಂದರೆ ಸಕ್ರಪ್ಪ ಉರ್ಸುಗುಂಡಿ ಅವರು ಹೇಳಿದರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಯಾವುದೇ ಜಾತಿಗೆ ಸೀಮಿತ ಆಗಲಿಲ್ಲ, ಯಾವುದೇ ಮತ ಪಂಥಕ್ಕೆ ಸೀಮಿತ ಆಗಲಿಲ್ಲ. ಅವರ ಹೆಸರು ಇವತ್ತು ವಿಶ್ವಕ್ಕೆ ಹಬ್ಬಿ ಹರಡಿದೆ ಅಂತ ಹೇಳಬಹುದು. ಇಷ್ಟು ಹೇಳ್ತಾ ನನ್ನ ಮಾತಿಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇವತ್ತು 77ನೇ ಗಣರಾಜ್ಯ ದಿನೋತ್ಸವ. ಆ ಒಂದು 77ನೇ ಗಣರಾಜ್ಯ ದಿನೋತ್ಸವಕ್ಕೆ ಇಲ್ಲಿ ನೆರೆದಿದ್ದ ಎಲ್ಲ ಮಕ್ಕಳು ಹೋಗ್ಯೇಸಿ ತಮ್ಮ ತಮ್ಮ ನೃತ್ಯ ಮಾಡಿರ್ಬೋದು. ಆದರೆ ಇಲ್ಲಿ ಇದ್ದಂಥ ನೆರೆದಿದ್ದಂಥ ಪಾಲಕರಿಗೆ ನೋಡುವ ಭಾಗ್ಯ ಸಿಕ್ಕಿಲ್ಲ. ಯಾಕಂದರೆ ಇಲ್ಲಿ ನೈಟ್ ಹೊತ್ತು ದಣಿದು ನೋವು ನಲಿವಿನಿಂದ ಬಂದು ತಮ್ಮ ಮಕ್ಕಳ ಒಂದು ನೃತ್ಯ ನೋಡಲು ಅನುಕೂಲ ಮಾಡಿಕೊಟ್ಟಂಥ ಇಲ್ಲಿ ಯುವ ಪೀಳಿಗೆಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೆ.